ರೇಷನ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಒಂದು ಗೊಂದಲ ರೀತಿಯ ವಾತಾವರಣವಂತೂ ಸೃಷ್ಟಿಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲೂ ಕೂಡ ಆತಂಕವನ್ನು ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಟೇಲರಿಂಗ್ ಕೆಲಸ ಮಾಡಿಕೊಂಡಿದ್ದೇನೆ, ಟೇಲರಿಂಗ್ ಮಾಡ್ತಾ ಇದ್ದವರಿಗೆ IT ರಿಟರ್ನ್ಸ್ ಕೇಳಿ ಕಾರ್ಡ್ ರದ್ದು ಮಾಡಿದ್ದಾರೆ. ಪಡಿತರ ತರಲು ಹೋದಾಗಲೇ ಕುಟುಂಬಕ್ಕೆ BPL ಶಾಕ್ ಎದುರಾಗಿದೆ. ಅರ್ಹರಿದ್ದವರಿಗೂ ಕೂಡ BPL ಕಾರ್ಡ್ ಮಿಸ್ ಆಗಿದ್ದಕ್ಕೆ ಆತಂಕ ವ್ಯಕ್ತಪಡಿಸಲಾಗ್ತಾ ಇದೆ. ಜಿಲ್ಲೆಯಾದ್ಯಂತ ತೆರಿಗೆಯ ಕಾರಣ ನೀಡಿ ಬಾಗಲಕೋಟೆ ಜಿಲ್ಲೆಯ ಸಂಖ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. 2299 ಕುಟುಂಬಗಳ ಕಾರ್ಡ್ ರದ್ದಾಗಿದೆ. ನಿತ್ಯ ಟೈಲರಿಂಗ್ ಕೆಲಸ ಮಾಡಿಕೊಂಡು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆತನ ಹೆಸರು ಸಂಜೀವ್ ಅಂತ ಹೇಳಿ ಟೈಲರಿಂಗ್ ಕೆಲಸ ಮಾಡ್ತಿರುವಂಥ ವ್ಯಕ್ತಿ. ಆದರೂ ಕೂಡ BPL ಕಾರ್ಡ್ ರದ್ದಾಗಿದೆ. ನಾವು ಬಡವರು ದುಡ್ಡು ತಿಂತೀವಿ, ಕಾರ್ಡ್ ರದ್ದಾದರೆ ನಮ್ಮ ಜೀವನ ಹೆಂಗೆ, ಶ್ರೀಮಂತರನ್ನು ಬಿಟ್ಟು ನಮ್ಮನ್ನ ಯಾಕೆ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಬಡವರಿಗೆ ಸಿಗಬೇಕಾದ ಅನ್ನಭಾಗ್ಯ ಯೋಜನೆ ಇವತ್ತು ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆಗೆ ಕಂಟಕ ಇವತ್ತು ಬಡವರಿಗೆ ನಿರ್ಮಾಣ ಆಗಿರುವಂಥದ್ದು ಕುಟುಂಬವನ್ನು ತೋರಿಸ್ತಾ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಲಕ್ಷ್ಮಿ ಎಂಬಾತ ಮನೆಯಲ್ಲಿರ್ತಕ್ಕಂಥ ಕುಟುಂಬ ಏನಿದೆ, ಈ ಕುಟುಂಬಕ್ಕೆ ಕಳೆದ 2 ತಿಂಗಳಿಂದ ರೇಷನ್ ಕಾರ್ಡ್ ಬಂದಾಗಿ ಇವರಿಗೆ ಏನು ಪಡಿತರ ಅಕ್ಕಿ ಸಿಗಬೇಕಾಗಿತ್ತು, ಸಂಪೂರ್ಣವಾಗಿ ಸಿಗ್ತಿಲ್ಲ ಅಂತಕ್ಕಂಥ ಮಾತುಗಳನ್ನು ಇಲ್ಲಿ ಕುಟುಂಬಸ್ಥರು ಆರೋಪವನ್ನು ಕೂಡ ಒಂದು ಕಡೆ ಮಾಡಿದರೆ, ಅನ್ನಭಾಗ್ಯ ಯೋಜನೆ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಿರುವಂಥದ್ದು. ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ? 2 ತಿಂಗಳಾಯ್ತು ರೀ. ದೀಪಾವಳಿಗಿಂದ ನಮ್ಮ ಮನೆಯವರು ಟೇಲರಿಂಗ್ ಮಾಡ್ತಾರೆ. ನಾನು ನಮ್ಮ ಮನೆಯವ್ರಿಗೆ ಕರೆಸಿ ಹಿಂಗೆ ರೇಷನ್ ಇಲ್ಲಂತ ಹೇಳತ್ತಾರ ನೋಡು, ಏನು ಕೇಳಬಾ ಅಂತ ಹೇಳಿದ್ದಾರೆ ಅವರಿಗೆ. ಅವ್ರು ಬಂದು ಕೇಳೋಣ, ಇಲ್ಲ ಇದ್ರೊಳಗೆ ನಿಮ್ಮದು ರೇಷನ್ ಬಂದಿಲ್ಲ ಅಂತ ತೋರ್ಸಾತೈತಿ, ನೀವು ಹೋಗಿ ಅಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಎನ್ಕ್ವೈರಿ ಮಾಡಿರಿ, ಅಲ್ಲೇ ಕೇಳ್ರಿ, ನಮಗೇನು ಇಲ್ಲಿ ಕೇಳಕ್ಕೆ ಹೋಗ್ಬೇಡ್ರಿ ಅಂತ ಅಂದ್ರಿ ಅವರು. 3 ಮಂದಿ ಈಗಿನ ಜನ್ರೇಷನ್ ಒಳಗೆ ಎಲ್ಲ ರೇಷನ್ ತುಟ್ಟಿ, ಗ್ಯಾಸ್ ತುಟ್ಟಿ ಎಲ್ಲ ತುಟ್ಟಿ ಆಗ್ಯಾವ್ರಿ. ಇನ್ನೊಂದು ಎಲ್ಲೇ ಹೋಲಿ ನಮ್ಗೆ BPL ಕಾರ್ಡಿಂದ ಅವಶ್ಯಕತೆ ಭಾಳ ಐತಿ. ನೀವು ಇಷ್ಟು ಬಂದ್ ಮಾಡಿ ಕುಂತ್ರೆ ನಮ್ಗೆ ಭಾಳ ಅನಾನುಕೂಲ ಆಗತೈತಿ. ಆದಷ್ಟು ನೀವು ನಮ್ಗೆ ಹೆಲ್ಪ್ ಮಾಡ್ರಿ ಅಂತ ನಾ ವಿನಂತಿ ಮಾಡ್ಕೋತೀನಿ ರೀ. ಇದಿಷ್ಟು ಅವರ ಯಜಮಾನ್ರಿದ್ದಾರೆ. ಏನು ಇವತ್ತು ನೀವು GST ಕಟ್ತಾ ಇದೆ ಅಂತ ಏನು ಯಾವ ವಿಚಾರಕ್ಕೆ ನಿಮ್ದು ರೇಷನ್ ಕಾರ್ಡ್ ಬಂದ್ ಮಾಡಿದ್ದಾರೆ? GST ಅಂತ ಹೇಳ್ಯಾರಿ ಅವರು. ನಾ ಕಟ್ಟಂಗಿಲ್ರಿ ಅಂತಂದೇರಿ ಅವ್ರಿಗೆ. ಅಲ್ಲಿ ಅದಕ್ಕೆ ಆಫೀಸ್ಗೆ ಹೋಗ್ರಿ, ನೀವು ಇನ್ಕ್ವೈರಿ ಮಾಡಿರಿ ಅಂತಂದ್ರಿ. ಆಫೀಸ್ಗೆ ಹೋದಾರಿ. ಆಫೀಸ್ ಒಳಗೆ ಚೆಕ್ ಮಾಡಿದಿರಿ ಅವರು. ನಿಮ್ದು ಇಲ್ಲ ರೀ ಅಂತಂದ್ರಿ. ಇಲ್ಲ ಮತ್ತು ಅವ್ರು ರೈತ ನಾಕತ್ತಾರ, ನೀವು ಇಲ್ಲ ನಾಕತ್ತಿರಲ್ಲ, ನಾ ಬರೆದು ಕೊಡ್ರಿ ಅಂತಂದೆ. ಆಯ್ತು, ನಾ ಬರೆದು ಕೊಡ್ತೀನಿ ಅಂತ ಅವ್ರು ಆಫೀಸ್ ಒಳಗೆ ಬರೆದು ಕೊಟ್ರಿ. ಹೋಗಿ ನಾವು ಟಪಾಲ್ದಾಗ ಕೊಡೋಂಥ ತಹಸೀಲ್ದಾರ್ ಆಫೀಸ್ ಹೋಗ್ರಿ. ಟಪಾಲ್ದೊಳಗೆ ಕೊಟ್ಟು ಬಂದೀನಿ ರೀ. ಕೊಟ್ಟು ಬಂದು 2 ತಿಂಗಳಾಯ್ತು. ಇನ್ನೊಂದಿಗೆ ಚಲೋ ಆಗಿಲ್ಲ ರೀ. ಅದಕ್ಕೆ ಇದು ತೆಗಿಬೇಕಾದ್ರೆ 2 ದಿವಸ ಟೈಮ್ ಆಗೈತೆ ರೀ. ಕೆಲಸ ಬಿಟ್ಟೆಲ್ಲ ಅಡ್ಡಾಡೀನಿ ರೀ. ಅದಕ್ಕೆ ನೀವು ದಯವಿಟ್ಟು ಅದು BPL ಕಾರ್ಡ್ ಚಾಲು ಮಾಡಿಕೊಟ್ರೆ ಭಾಳ ಅನುಕೂಲ ಆಗತ್ತೆ ರೀ. 10 ವರ್ಷದಿಂದ ನನಗೆ BPL ಕಾರ್ಡ್ ಇತ್ತು, ಭಾಳ ಅನುಕೂಲ ಐತೆ ರೀ. ಅದಕ್ಕೆ ಇಲ್ಲಿ ಬಂದಾಗೈತಿ. ಎಲ್ಲದಕ್ಕೂ ಈಗ ಅವಶ್ಯಕತೆ BPL ಕಾರ್ಡ್ ಐತೆ ರೀ. ಯಾವುದಕ್ಕೆ ಎಲ್ಲಿ ಹೋದ್ರು BPL ಕಾರ್ಡ್, ಆಧಾರ್ ಕಾರ್ಡ್ ಕೇಳ್ತಾರೆ ಹೊರತು ಅದು ಬಿಟ್ಟು ಮತ್ತೇನು ಕೇಳಂಗಿಲ್ಲ ರೀ. ಸಂಪಾದನೆ ಏನಾದರೂ ಹೆಚ್ಚಿಗೆ ಆದದಕ್ಕಾಗಿ ಏನಾದರೂ ಮಾಡಿದ್ರು? ಸಂಪಾದನೆ ನಾವೇನು ಹೆಚ್ಚು ಮಾಡಿರಿ. ನಾವು ಒಬ್ಬರ ಕಡೆ ಟೈಲರಿಂಗ್ ಕೆಲಸ ಮಾಡ್ತೀನಿ ರೀ. ದಿವಸ ಒಂದು 4 ಶರ್ಟ್ ಹೋದ್ರೆ ಒಂದು 110 ರೂಪಾಯಿ ಶಲ್ಟಿ ಕೊಡ್ತಾರೆ. 400 ರೂಪಾಯಿ ಸ್ವಲ್ಪ ಹೆಚ್ಚಿಗೆ ಹೆವಿ ವರ್ಕ್ ಮಾಡಿದ್ರೆ 5 ರಿಂದ 6 ಶರ್ಟ್ ಆಗ್ತಾವೆ ರೀ. ಅದಕ್ಕಿಂತ ಮೇಲ್ಪಟ್ಟು ಹೊಲಿಯಕ್ಕೆ ಆಗಂಗಿಲ್ಲ ರೀ. ಲಾಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ 6 ಶರ್ಟ್, ಅದಕ್ಕಿಂತ ಮೇಲ್ಪಟ್ಟು ಆಗಲ್ಲ ರೀ. 6 ಶರ್ಟ್ ಹೊಲ್ದ್ರೆ ಬ್ಯಾಕ್ ಪೇನ್ ಚಲೋ ಆಗತ್ತೆ ರೀ. ಅದಕ್ಕೆಲ್ಲ ದಯವಿಟ್ಟು ನಮ್ಮ BPL ಕಾರ್ಡ್ ಚಾಲೂ ಮಾಡಿಕೊಡ್ರಿ. ಸಂಪಾದನೆ ಅಂತೂ ನಮ್ಮದು ಏನಿಲ್ಲ ರೀ. ಈ ತಪ್ಪ ನಾವು ವಿಚಾರ ಮಾಡ್ತಿದ್ದಿಲ್ಲ ರೀ. ಅದಕ್ಕೆಲ್ಲ ದಯವಿಟ್ಟು ಚಲೋ. ಇದಿಷ್ಟು ಏನಪ್ಪ ಅಂತಂದರೆ ಕುಟುಂಬಗಳು ತಮ್ಮದೇ ಆದ ಒಂದು ಕೂಲಿ ನಾಲಿ ಬದುಕನ್ನು ಕಟ್ಟಬೇಕಾದಂತಕ್ಕಂಥ ಏನು ಇಲ್ಲಿ ಏನು ಕೂಲಿ ನಾಲಿ ಮೇಲೆ ಬದುಕ್ತಿರ್ತಕ್ಕಂಥ ಏನು ಕುಟುಂಬ ಇದೆ, ನಮಗೆ ಕುಟುಂಬ ಏನಿದೆ, ಇದಕ್ಕೆ ಆದಷ್ಟು ಬೇಗನೆ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತಿರುವಂಥದ್ದು. ಕೂಡಲೇ ಈ ಕುಟುಂಬಗಳಿಗೆ ಪಡಿತರ ಅಕ್ಕಿ ಮತ್ತೆ ಪ್ರಾರಂಭ ಆಗಲಿ ಅನ್ನೋದೇ TV5 ಆಸೆ ಆಗಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.